ಸಂಧಿ 14. ಸೂಚನೆ. ತಮಗೆ ತವಕದಲ್ಲಿ ಭೂಪೋತ್ತಮರು ಹೋರಿದು ಬಳಲಿ ಜಾತ ಶ್ರಮರು ಹಿಮ್ಮೆಟ್ಟಿದರು ಗೆಲಿದುದು ಧನು ಮಹಾರಥರ. ದ್ರೌಪದಿಯ ಕೈ ಹಿಡಿಯಲು ಪಣವಾಗಿರಿಸಿದ ಬಿಲ್ಲನ್ನೆತ್ತಲು ವೀರರಾದ ರಾಜಶ್ರೇಷ್ಠರನೇಕರು ಹೆಣಗಿ ಶ್ರಮವನ್ನು ಸಹಿಸಲಾರದೆ ಹಿಮ್ಮೆಟ್ಟಿದರು. ಧನುಸ್ಸು ಮಹಾರಥರನ್ನು ಜಯಿಸಿತು. ಕೇಳು ಜನಮೇ ಜಯ ನೃಪತಿ ಪಾಂಚಾಲೆ ಪೊಕ್ಕಳು ಭದ್ರಮಂಟಪ ಶಾಲೆಯನ್ನು ಮರಳಿದುದು ಮನ್ಮಥನೊಡ್ಡು ಸತಿಯೊಡನೆ ಬಾಲೆಯನು ನಿಜ ರೂಪದರ್ಪದೊಳ್ ಅಳಲರಿದಿರೆ ಬಾಹುಬಲದಲ್ಲಿ ಸೋಲಿಸುವಡನುವಾಗಿ ಎಂದರು ಹೊಯ್ದೊಡಂಗುರವಾ. ಇದೇ ಮಹಾಧನು ಬಾಣ ಪಂಚಕವಿದೆ ನಭೋಗ್ರದ ಯಂತ್ರ ಹೊಳೆವುತ್ತಿದೆ ವಿಭಾಡಿಸಿ ಮೆರೆವನಾವನು ಬಾಹುವಿಕ್ರಮವಾ. ಇದುವೆ ಕಬ್ಬಿನ ಬಿಲು ಶರಾವಳಿ ಇದು ಕುಸುಮಮಯ ಯಂತ್ರವ ಬಲೆಯ ಹೃದಯವಾತನೆ ರಮಣನಾಥನೆ ಕುಸುಮ ಶರನೆಂದ ಎಂದು ಸಾರಿದು ಭಾರಿದನುವನು ತಂದು ಧರೆಗಿಳುಹಿದರು ಯಂತ್ರವ ಅಂದವಿಟ್ಟರು ಗಗನದಲ್ಲಿ ಗವಸಣಿಗೆಗಳನುಗಿದೋ. ಮುಂದೆ ಕೂರಂಬುಗಳ ಥರ ಥರದಿಂದ ನಿಲ್ಲಿಸಿ ಸುಗಂಧದಕ್ಷತೆ ಇಂದ ಪೂಜೆಯ ರಚಿಸಿದರು ವೈದಿಕ ವಿಧಾನದಲ್ಲಿ. ಮಸಗಿದುದು ಬಹುವಾದ್ಯರವ ನಿಪ್ಪಸರದಲ್ಲಿ ನಿಸ್ಸಾಳತತಿ ಗರ್ಜಿಸಿದವ ವರ್ಜಿಸುವ ಓಲ್ ಘನಯಂತ್ರ ಭೇದಿಗಳ. ಒಸಗೆಯಾಟವೋ ಬೆಲ್ಲ ಹೊಯ್ಲಿನ ಹಸುಗೆಯಾಟವೋ ಗರುವರಿಗೆ ಗಂಗಸೆಯ ಮಾಡಿತು ಚಾಪವಿತ್ತಲು ಭೂಪ ಕೇಳೆಂದ. ನೆರವಿಯಲಿ ನಾನಾದಿಗಂತದ ಧರಣಿಪತಿಗಳ ಹಮ್ಮಿಕೆಯಲು ಉಬ್ಬರಿಸಿ ಹೊಕ್ಕರು ಬೇರೆ ಬೇರೊಬ್ಬಬ್ಬರ್ ಉರವಣಿಸಿ. ಹರಗಿರಿಗೆ ಹುಲು ರಕ್ಕಸರು ಮತ್ಸರಿಸುವಂತಾಯ್ತೇನೆಂಬೆನು ಧರೆಯ ಬಿಡದಿರನು ವಿಭಾಡಿಸಿ ಕೆಡಹಿತ್ ಅವನಿಪರ. ಜನಮೇಜಯನೇ ಕೇಳು. ದ್ರೌಪದಿಯು ಭದ್ರಮಂಟಪಕ್ಕೆ ಹಿಂತಿರುಗಿ ಹೋದಳು. ಅವಳ ಸಖಿಯರೂ ಹಿಂದಿರುಗಿದರು. ದ್ರೌಪದಿಯನ್ನು ತಮ್ಮ ರೂಪದ ಬಲದಿಂದ ಗೆಲ್ಲಲು ಆಗದಿದ್ದರೆ ತಮ್ಮ ಬಾಹುಬಲದಿಂದ ಅವಳನ್ನು ಸೋಲಿಸಲು ಸಿದ್ಧರಾಗಿರಿ ಎಂದು ಡಂಗುರವನ್ನು ಹೊಯ್ಸಿದರು. ಇಲ್ಲಿ ಮಹಾಧನುಸ್ಸಿದೆ. 5 ಬಾಣಗಳೂ ಇಲ್ಲಿವೆ. ಮೇಲೆ ಯಂತ್ರವು ಕಾಣುತ್ತಿದೆ. ಯಾರಿಗೆ ತೋಳುಬಲವಿದೆಯೋ, ಯಾರು ಅದನ್ನು ತೋರಬಲ್ಲರೋ ಅವರಿಗೆ ಇದು ಕಬ್ಬಿನ ಬಿಲ್ಲಿಗೆ ಸಮಾನ. ಇವ5 ಪುಷ್ಪಬಾಣಗಳು. ಈ ಯಂತ್ರವು ಹೂವಿನ ಯಂತ್ರ. ಇದನ್ನು ಭೇದಿಸಬಲ್ಲವನು ಈ ತರುಣಿಯ ಹೃದಯವನ್ನು ಗೆದ್ದು ಪತಿಯಾಗುತ್ತಾನೆ. ಅವನೇ ಮನ್ಮಥ ಎಂದು ಡಂಗುರವನ್ನು ಹೊಯ್ಸಿದರು. ಹೀಗೆ ಸಾರಿ ಭಾರಿಯ ಬಿಲ್ಲೊಂದನ್ನು ತಂದಿಟ್ಟರು. ಮೇಲ್ಭಾಗದಲ್ಲಿ ಸುತ್ತಿದ ಬಟ್ಟೆಗಳನ್ನು ಬಿಚ್ಚಿ ಯಂತ್ರವೊಂದನ್ನು ಏರ್ಪಡಿಸಿದರು. ಅವುಗಳ ಮುಂದೆ ಬಾಣಗಳನ್ನು ನಿಲ್ಲಿಸಿ ವೈದಿಕ ವಿಧಾನದಿಂದ ಗಂಧಾಕ್ಷತೆಗಳನ್ನು ಅರ್ಪಿಸಿ ಪೂಜಿಸಿದರು. ಅನೇಕ ವಾದ್ಯಗಳು ಅತಿಶಯ ಶಬ್ದವನ್ನು ಮಾಡಿದವು.
ಕಹಳೆಗಳು ಯಂತ್ರವನ್ನು ಭೇದಿಸಿರಿ ಎಂದು ರಾಜರನ್ನು ಆಹ್ವಾನಿಸಿದವು. ಇದೇನು ಮದುವೆಯ ಶುಭವಾರ್ತೆಯೋ, ಬಿಲ್ಲಿನಿಂದ ಹೊಡೆತ ತಿನ್ನಲು ಹಂಚಿಕೊಡುವ ಆಟವೋ ಎಂದು ತಿಳಿಯದಾಯಿತು. ಇತ್ತ ಆ ಮಹಾಧನುಸ್ಸು ರಾಜರನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಪೆಟ್ಟು ಕೊಡಲಾರಂಭಿಸಿತು. ಅಲ್ಲಿದ್ದ ಕ್ಷತ್ರಿಯರ ಸಮೂಹದಲ್ಲಿ ದಿಕ್ಕಿನ ರಾಜರು ಅಹಂಕಾರದಿಂದ ಒಬ್ಬರಾದ ಮೇಲೊಬ್ಬರು ಬಿಲ್ಲನ್ನು ಎತ್ತಲು ಮುಂದಾದರು. ಕೈಲಾಸ ಪರ್ವತವನ್ನೆತ್ತಲು ಕ್ಷುಲ್ಲಕರಾದ ರಾಕ್ಷಸರು ಯತ್ನಿಸಿದಂತಾಯಿತು. ಹಾಗೆ ಬಂದ ಎಲ್ಲ ರಾಜರನ್ನೂ ಬಿಲ್ಲು ಭೂಮಿಗೆ ಕೆಡವಿತು. ನೆಲದಿಂದ ಬಿಲ್ಲು ಮೇಲಕ್ಕೆ ಏಳಲೇ ಇಲ್ಲ.